ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಪ್ರದೋಷ್ ಮೊಬೈಲ್ ರಿಟ್ರೀವ್ ತಲೆನೋವಾಗಿದೆ. ಮೊಬೈಲ್ನಲ್ಲಿರುವಂತಹ ವಿಡಿಯೋ ಎಲ್ಲಿ ಹೋಯ್ತು? ಮೊಬೈಲ್ನಲ್ಲಿರುವ ವಿಡಿಯೋ ಮಾಡೋದು ಕಷ್ಟ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ದರ್ಶನ್ ವಿಡಿಯೋ ಐಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರದೋಷ್ ಐಫೋನ್ ರಿಟ್ರೀವ್ಗಾಗಿ CID ಸೈಬರ್ ಲ್ಯಾಬ್ಗೆ ಪೊಲೀಸರು ಕಳುಹಿಸಿದ್ದಾರೆ. ಆದರೆ ಹೈ ಎಂಡ್ ಫೋನ್ ರಿಟ್ರೀವ್ ಮಾಡೋದು ಕಷ್ಟ ಸಾಧ್ಯ. ಐಫೋನ್ ರಿಟ್ರೀವ್ ಮಾಡೋಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಗತ್ಯ ಸಾಫ್ಟ್ವೇರ್ ಇಲ್ಲಿ ಇಲ್ಲ, ಆದರೆ ಸ್ಪೆಷಲ್ ಸಾಫ್ಟ್ವೇರ್ ರಾಜ್ಯದ ಯಾವುದೇ ಲ್ಯಾಬ್ನಲ್ಲಿ ಇಲ್ಲ. ಈಗಿನ ಐಫೋನ್ ರಿಟ್ರೀವ್ ಮಾಡೋಕ್ಕೆ ಅದೇ ಸಾಫ್ಟ್ವೇರ್ ಬೇಕು. ಈ ಸಾಫ್ಟ್ವೇರ್ಗೆ 5 ಕೋಟಿ ರೂಪಾಯಿ ಆಗುತ್ತಂತೆ. ಹೀಗಾಗಿ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಪೊಲೀಸರು. ಹೈದರಾಬಾದ್, ಅಹಮದಾಬಾದ್ನ ಲ್ಯಾಬ್ನಲ್ಲಿ ಈ ಸಾಫ್ಟ್ವೇರ್ ಲಭ್ಯವಿದೆ, ಅಲ್ಲಿದೆ, ಯಾಕೆ ನಮ್ಮಲ್ಲಿ ಇಲ್ಲ ಪ್ರಶ್ನೆ ಇದೆ. ಐಫೋನ್ ರಿಟ್ರೀವ್ ಮಾಡೋಕ್ಕೆ 3 ಲಕ್ಷ ರೂಪಾಯಿ ಬೇಕು. ಸದ್ಯ ಈ ಬಗ್ಗೆ ತನಿಖೆ ಆಗ್ತಾ ಇದೆ, ಕಾದು ನೋಡಬೇಕು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಪ್ರದೋಷ್ ಮೊಬೈಲ್ ರಿಟ್ರೀವ್ ಮಾಡೋದೇ ಪೊಲೀಸರಿಗೆ ತಲೆನೋವಾಗಿ ಹೋಗಿದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ ದರ್ಶನ್ ವಿಡಿಯೋ ಈ ಮೊಬೈಲ್ನಲ್ಲಿ ಇದೆಯಾ? ಹಾಗಾದರೆ ಮೊಬೈಲ್ನಲ್ಲಿ ವಿಡಿಯೋ ಇರುವಂಥದ್ದು ಕೂಡ ಗೊತ್ತಾಗಿದೆ. ಹಾಗೆಯೇ ಈ ವಿಡಿಯೋ ಎಲ್ಲಿ ಹೋಗಿದೆ? ಡಿಲೀಟ್ ಆಗಿದೆಯಾ? ಇದನ್ನು ರಿಟ್ರೀವ್ ಮಾಡಬೇಕಾ? ಪ್ರಶ್ನೆಗಳು ಇವೆ. ಐಫೋನ್ನಲ್ಲಿ ಪ್ರದೋಷ್ ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದ ಎನ್ನುವಂಥ ಮಾಹಿತಿ ಇರುವಂಥದ್ದು. ಐಫೋನ್ ರಿಟ್ರೀವ್ ಮಾಡೋಕ್ಕೆ 3 ಲಕ್ಷ ರೂಪಾಯಿ ಬೇಕಂತೆ. ಮೊಬೈಲ್ ಹೈದರಾಬಾದ್, ಅಹಮದಾಬಾದ್ಗೆ ಕಳಿಸಬೇಕು. ಇದಕ್ಕೆ ಸಾಕಷ್ಟು ಟೈಮ್ ಕೂಡ ಬೇಕು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಸದ್ಯ ಪ್ರದೋಷ್ ಮೊಬೈಲ್ ರಿಟ್ರೀವ್ ಮಾಡೋದೇ ತಲೆನೋವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿದು ಅಂತೇಳಿ? ದರ್ಶನ್ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರದೋಷ್ ತನ್ನ ಐಫೋನ್ ನಲ್ಲಿ 3 ಸೆಕೆಂಡ್ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ. ಮತ್ತು ಆ ವಿಡಿಯೋವನ್ನ ತತ್ಕ್ಷಣ ಆತ ಡಿಲೀಟ್ ಮಾಡಿದ್ದ ಅನ್ನೋದು ಕೂಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಆ ವಿಡಿಯೋ ಕೂಡ ಸಾಕ್ಷಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋವನ್ನ ರಿಟ್ರೀವ್ ಮಾಡೋದಕ್ಕೆ ಅಂತಂದ್ರೆ ಡಿಲೀಟ್ ಮಾಡಿರುವಂತಹ ವಿಡಿಯೋವನ್ನ ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ CID ಟೆಕ್ನಿಕಲ್ ಸೆಂಟರ್ಗೆ ಕಳುಹಿಸಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ತಂತ್ರಜ್ಞಾನ ಅಂತಂದ್ರೆ ಕೆಲವೊಂದು ಸಾಫ್ಟ್ವೇರ್ ಗಳ ಅವಶ್ಯಕತೆ ಕೂಡ ಇದೆ. ಆದ್ರೆ ಕರ್ನಾಟಕದ ಯಾವುದೇ ಲ್ಯಾಬ್ ನಲ್ಲೂ ಕೂಡ ಈ ಒಂದು ಹೈ ಎಂಡ್ ಐಫೋನ್ ಇರುವಂತಹ ಒಂದು ಮೊಬೈಲ್ ಏನಿದೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗಿರುವಂತದ್ದು. ಹೀಗಾಗಿ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಸಾಫ್ಟ್ವೇರ್ ಕೂಡ ಬೇಕಾಗಿದೆ. ಆ ಒಂದು ಸಾಫ್ಟ್ವೇರ್ ನ ಬೆಲೆ ಬಂದು 5 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕರ್ನಾಟಕದ ಯಾವುದೇ ಲ್ಯಾಬ್ಗಳಲ್ಲೂ ಕೂಡ ಒಂದು ಸಾಫ್ಟ್ವೇರ್ ಕೂಡ ಇರೋದಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಿಗೆ ಹೈದರಾಬಾದ್ ಅಥವಾ ಬೇರೆ ಅಂತಂದ್ರೆ ಅಹಮದಾಬಾದ್ ಲ್ಯಾಬ್ಗೆ ಕಳಿಸಿ ಇದನ್ನ ರಿಟ್ರೀವ್ ಮಾಡಿಸುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.